ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಗುರುತ್ವ ಪಾಠದ 21ನೇ ಪ್ರಶ್ನೆ. ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವನ್ನು ವಿಶ್ವವ್ಯಾಪಿ ಗುರುತ್ವ ನಿಯಮ ಬಳಸಿ ಕಂಡುಹಿಡಿಯಿರಿ. G is equal to 6.673 into 10 raised to minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ per kg ಸ್ಕ್ವೇರ್. ಭೂಮಿಯ ದ್ರವ್ಯರಾಶಿ 6 into 1024 kg. ಭೂಮಿಯ ತ್ರಿಜ್ಯ 6.4 into 106 ಮೀಟರ್. ಸರಿ, ಭೂಮಿಯ ಗುರುತ್ವ ವೇಗೋತ್ಕರ್ಷವನ್ನ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನ ಬಳಸಿ ಫೈಂಡ್ ಔಟ್ ಮಾಡಬೇಕು. ವಿಶ್ವವ್ಯಾಪಿ ಗುರುತ್ವ ನಿಯಮ ಏನ್ ಹೇಳ್ತದೆ? F is equal to ಕ್ಯಾಪಿಟಲ್ G ಇಂಟು ಎಂ. ಕ್ಯಾಪಿಟಲ್ ಎಂ ತಗೋತೀನಿ, ಯಾಕೆಂದ್ರೆ ಭೂಮಿಯ ದ್ರವ್ಯರಾಶಿ ಜಾಸ್ತಿ ಇರ್ತದೆ, ಕ್ಯಾಪಿಟಲ್ ಎಂ ಇದೆ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಜಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 6.673 ಇಂಟು 10 raised to minus 11. ಗುರುತ್ವ ವೇಗೋತ್ಕರ್ಷ ಇಲ್ಲಿ m1 ಇಂಟು m2. ರೀಟೇಕಿಂಗ್ ಕ್ವಶನ್ ನಂಬರ್ 21. Retaking question number 21. Hello everyone, welcome to ಸನ್ಮಾರ್ಗ ಕ್ಲಾಸಸ್. ಗುರುತ್ವ ಪಾಠದ 21ನೇ ಪ್ರಶ್ನೆ. ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವನ್ನು ವಿಶ್ವವ್ಯಾಪಿ ಗುರುತ್ವ ನಿಯಮ ಬಳಸಿ ಕಂಡುಹಿಡಿಯಿರಿ. G ಗುರುತ್ವ ಸ್ಥಿರಾಂಕ is equal to 6.673 into 10 raised to minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ per kg ಸ್ಕ್ವೇರ್. ಭೂಮಿಯ ದ್ರವ್ಯರಾಶಿ 6 into 1024 kg. ಭೂಮಿಯ ತ್ರಿಜ್ಯ 6.4 into 106 ಮೀಟರ್. ಈಗ ನಮಗೆ ಗುರುತ್ವ ವೇಗೋತ್ಕರ್ಷವನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾ ಗೊತ್ತಿದೆ. ಇದು ಫಾರ್ಮುಲಾ ಇದೆ. ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಗುರುತ್ವ ಸ್ಥಿರಾಂಕ 6.673 ಇಂಟು 10 raised to minus 11 ಇಂಟು ಅರ್ತ್ನ ದ್ರವ್ಯರಾಶಿ ಏನಿದೆ? ಭೂಮಿಯ ದ್ರವ್ಯರಾಶಿ 6 ಇಂಟು 10 raised to 24 kg ಡಿವೈಡೆಡ್ ಬೈ ಭೂಮಿಯ ತ್ರಿಜ್ಯ ಏನಿದೆ? 6.4 ಇಂಟು 10 raised to 6 ಮೀಟರ್ ಸ್ಕ್ವೇರ್ ಮಾಡಬೇಕು, ಯಾಕೆಂದ್ರೆ ಆರ್ ಸ್ಕ್ವೇರ್ ಇರುತ್ತೆ. ಫೈಂಡ್ ಔಟ್ ಮಾಡಿ ಈಗ ನೋಡೋಣ. ಹಾ, 6 ಇಂಟು 6.673 ಮಾಡಿ ಎಷ್ಟು ಬರುತ್ತೆ? 40.038 ಬಂತ ಇಂಟು 10 raised to ಏನ್ ಬರುತ್ತೆ? 10 raised to minus 11 ಇದೆ, 24 ಇದೆ. 24 ಮೈನಸ್ 10 raised to 24 ಮೈನಸ್ 11 ಮಾಡಿದ್ರೆ ಎಷ್ಟು ಬಂತು? 13 ಬರುತ್ತೆ, ಡಿವೈಡೆಡ್ ಬೈ 6.4 ಇಂಟು 6.4 ಮಾಡಿದ್ರೆ ಎಷ್ಟು ಬರುತ್ತೆ? 40 ಇಂಟು 96 ಇಂಟು 6 10 raised to 12. ಸರಿ, ಹಾಗಿದ್ರೆ ಜಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇದು 40.038 ಡಿವೈಡೆಡ್ ಬೈ 40.96 ಮಾಡಿದಾಗ 0.98 ಇಂಟು 10 raised to 13 ಇರೋ. ಇಲ್ಲಿ 10 raised to 12 ಇರೋದು ಮೇಲ್ ಬಂದ್ರೆ ಏನಾಗುತ್ತೆ? ನ್ಯೂಮರೇಟರ್ ಇಂದ ಡಿನಾಮಿನೇಟರ್ ಬಂದಾಗ 10 raised to 13 ಮೈನಸ್ 12 ಆಗುತ್ತೆ, ಪ್ಲಸ್ 12 ಇರೋದು ಮೈನಸ್ 12 ಆಗುತ್ತೆ. ಸೊ 0.98 ಇಂಟು 10 raised to 1 ಅಂದ್ರೆ 10. 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಜಿ ವ್ಯಾಲ್ಯೂ. ಇದು ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷ. ಥ್ಯಾಂಕ್ ಯು.